ನಮಸ್ತೆ. ಇದು 424 ವರ್ಷದ ಹಳೆಯ ದೇವಸ್ಥಾನ. ಇದು ದೇವಸ್ಥಾನ ಬಂದು ಬಂಡೆ ಮೇಲಿರುವಂಥ ದೇವಸ್ಥಾನ. ದೇವರು ವ್ಯಾಸರಾಜ ತೀರ್ಥರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವರು. ಮತ್ತು ಈ ದೇವಸ್ಥಾನದಲ್ಲಿ ದೇವ್ರ ವಿಶೇಷಗಳನ್ನು ಅಂದರೆ ಎಲ್ಲ ದೇವಸ್ಥಾನದ ಸೌಗಂಧಿಕ ಪುಷ್ಪ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಸೊಂಟದ ಮೇಲೆ ಕೈ ಕಟ್ಕೊಂಡಿರ್ತಾರೆ. ಆದರೆ ಸ್ವಾಮಿಯವರು ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಆಮೇಲೆ ದಕ್ಷಿಣಕ್ಕೆ ನೋಡ್ತಿದ್ದಾರೆ ಸ್ವಾಮಿ. ದಕ್ಷಿಣಕ್ಕೆ ನೋಡ್ತಿರೋ ಅಂದರೆ ದಕ್ಷಿಣಕ್ಕೆ ನರಸಿಂಹಸ್ವಾಮಿ ಸ್ವರೂಪ. ಕೈ ಉಗುರು ಕೂಡ ನರಸಿಂಹಸ್ವಾಮಿಗೆ ಹೇಗಿರುತ್ತೋ ಆ ರೀತಿಯೇ ತುಂಬ ಉದ್ದಾಗಿದೆ. ಅಂದರೆ ನೆಗೆಟಿವಿಟಿಗಳನ್ನ ದೂರ ಮಾಡುವಷ್ಟು ಕೆಪಾಸಿಟಿ, ಶತ್ರು ಬಾಯಿಗಳನ್ನ ನಿವಾರಣೆ ಮಾಡುವಷ್ಟು ಶಕ್ತಿ ನಮಗಿರುತ್ತೆ. ಇಲ್ಲಿ ಬಂದು ಧ್ಯಾನ ಅಂತ ಪೂಜೆಗಳನ್ನು, ಆಮೇಲೆ ಒಂದು ಎಳ್ಳೆಣ್ಣೆ ದೀಪ ಆಡಿಸೋದ್ರಿಂದ, ಆಮೇಲೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದ್ರಿಂದ ಇರುವಂಥ ನೆಗೆಟಿವ್ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಆಮೇಲೆ ಸ್ಕಿನ್ ಅಲರ್ಜಿಗಳು, ಮದುವೆ ಆಗಿರುವಂಥದ್ದು, ಮತ್ತು ಪ್ರಾಬ್ಲಮ್ಸ್ಗಳು, ಮತ್ತು ತುಂಬ ಕೊರಗ್ತಾನೆ ಇರ್ತೀವಿ, ಯಾವುದೋ ಯೋಚನೆ ಮಾಡ್ತಾನೆ ಇರ್ತೀವಿ, ನಮ್ಮ ಕೈ ಏನೂ ಆಗೋದಿಲ್ಲ ಅಂತ ಇರ್ತಾರಲ್ಲ, ಅಂಥವ್ರು ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಸ್ವಾಮಿಗೆ ಅಭಿಷೇಕ ಆಗಿರೋಂಥ ಪುಣ್ಯಸ್ಥಾನ, ತೀರ್ಥಸ್ಥಾನ ಮಾಡಿಸ್ಕೊಳ್ಳೋದ್ರಿಂದ ಕೂಡ, ಪ್ರದಕ್ಷಿಣೆ ಉಳಿಸಲು ಮಾಡೋದ್ರಿಂದ ಕೂಡ ನಮಗಿರುವಂಥ ನೆಗೆಟಿವಿಟಿ ದೂರ ಆಗುತ್ತೆ. ಈ ದೇವಸ್ಥಾನದಲ್ಲಿ ಒಂದು ಸರ್ಪ ಅಂದರೆ ಸರ್ಪ ದಿಗ್ಬಂಧನ ಆಗಿರುತ್ತೆ, ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಮತ್ತು ಸಾಯಂಕಾಲ ಆದ ನಂತರ ಸೂರ್ಯದೇವರು ಕಿರಣಗಳು ಹನುಮನ ಮೇಲೆ ಬೀಳ್ತವೆ. 5:30 6 ಗಂಟೆ ಸಮಯದಲ್ಲಿ ಹನುಮನ ಮೇಲೆ ಅದು ಸೂರ್ಯನ ಕಿರಣಗಳು ಕಾಣಿಸ್ಕೊಳ್ತವೆ. ಆಮೇಲೆ ಅದು ಪೂಜೆ ಅವಾಗ ಸಂಧ್ಯಾ ಆರತಿ ಮಾಡ್ತೀವಿ. ಆಮೇಲೆ ಈ ದೇವಸ್ಥಾನದಲ್ಲಿ ಸ್ವಾಮಿಯವರು ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತು ಅಲ್ಲಿ ಮತ್ತು ಏನಾದರೂ ಅಂದ್ಕೊಂಡು ಅರಕೆ ಎಲ್ಲ ಕಟ್ಕೊಳ್ಳೋದು, ಮತ್ತು ಪ್ರಸಾದ ಎಲ್ಲ ಆಗುತ್ತೆ. ಅರಕೆ ಎಲ್ಲ ಕಟ್ಕೊಂಡು ಕೂಡ ಕೆಲಸ ಆಗುತ್ತೆ. ಮತ್ತು ವಿಶೇಷ, ನೀವು ನಂಬಿ ಬಂದರೆ ಆ ದೇವ್ರು ಹೆಂಗೆ ಬೇಕಾದ್ರೂ ನಡೆಸ್ಕೊಂಡು ಒಳ್ಳೇದು ಮಾಡ್ತಾನೆ. ನಿಮಗೆ ಇದೇ ಮಾಡಬೇಕು, ಅದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ, ಇದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ ಅಂತೇನಿಲ್ಲ. ನಂಬಿಕೆ ಶ್ರದ್ಧೆಯಿಂದ ಬಂದು ಸ್ವಾಮಿಗೆ ಶರಣ ಆದರೆ ಸಾಕು, ನೀವು ಅಂದ್ಕೊಂಡದ್ದು ಆಗುತ್ತೆ, ಒಳ್ಳೆಯದಾಗುತ್ತೆ. ಭಕ್ತಿ ಶ್ರದ್ಧೆ ಒಂದೇ ಬೇಕಾಗಿರುತ್ತೆ ಭಗವಂತನಿಗೆ. ನೀವು ಆದಷ್ಟು ಹನುಮನ್ ದೇವಸ್ಥಾನಕ್ಕೆ ಹೋದಾಗ ರಾಮ ಜಪ, ರಾಮ ಧ್ಯಾನ ಮಾಡಿ, ಅವನು ಬೇಗ ನಿಮಗೆ ಒಲಿತಾನೆ. ನೀವು ಅಂದ್ಕೊಂಡ ಕೆಲಸ ನಡೆಸ್ಕೊಡ್ತೀನಿ. ಜೈ ಶ್ರೀ. ಎಲ್ಲ